ಹಾಯ್ ಎಲ್ರಿಗೆ ಇವತ್ತು ಒಂದು ಗ್ರೇವಿಯ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಏನು ಅಂತ ಹೇಳ್ತೇನೆ ನೋಡಿ. ಎಲ್ರಿಗೂ ಆಶಾರ್ವಿ ವ್ಲಾಗಿನ್ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ. ಈ ರೀತಿ ಗ್ರೇವಿಯನ್ನು ನೀವು ಇದೇ ತರಕಾರಿಯಲ್ಲಿ ಮಾಡಬೇಕು ಅಂತ ಇಲ್ಲ, ಬೇರೆ ಯಾವ ತರಕಾರಿಯಲ್ಲಿ ಕೂಡ ಮಾಡ್ಬೋದು. ರೊಟ್ಟಿಗೆ ಚಪಾತಿಗೆಲ್ಲ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ. ಹೇಗೆ ಮಾಡೋದು ಅಂತ ನೋಡೋಣ ಅಲ್ವಾ, ಬನ್ನಿ. ಮೊದಲಿಗೆ ನಾನೊಂದು ಬಾಣಲೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೇನೆ. ಇದಕ್ಕೀಗ ಒಂದು 3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು, ನೋಡಿ ನಾನಿಲ್ಲಿ ನುಗ್ಗೆಯಿಂದ ಮಾಡ್ತಾ ಇರೋದು. ನುಗ್ಗೆಯ ಸಿಪ್ಪೆಯನ್ನು ತೆಗೆದು, ಅಂದರೆ ತೊಳೆದು ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೊದಲೇ. ಇದರಲ್ಲಿ ಒಂದು 4ರಷ್ಟು ನುಗ್ಗೆ ಇದೆ. ನೀವು ನುಗ್ಗೆಯ ಬದಲಾಗಿ ಆಲೂಗಡ್ಡೆಯಲ್ಲಿ ಕೂಡ ಇದೇ ರೀತಿ ಮಾಡ್ಬೋದು. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಈ ರೀತಿ ಕೆಂಪಾದ ನಂತರ ನೋಡಿ ನಾನು ತೆಗಿತಾ ಇದ್ದೇನೆ. ತೆಗೆದೊಂದು ತಟ್ಟೆಗೆ ಹಾಕಿಟ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಅದೇ ಎಣ್ಣೆಗೆ ನಾನೀಗ ಒಂದು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಸೇರಿಸ್ತಾ ಇದ್ದೇನೆ. ಇಲ್ಲಿ ನಾವು ಇದನ್ನು ಮಸಾಲೆಗೆ ಫ್ರೈ ಮಾಡ್ತಾ ಇರೋದು. ಸ್ವಲ್ಪ ಕೆಂಪಾದರೆ ಸಾಕಿದು. ಅದರ ಒಟ್ಟಿಗೆ ನಾನು 2 ಚಮಚದಷ್ಟು ನೆಲಗಡಲೆಯನ್ನು, ಅಂದರೆ ಶೇಂಗಾವನ್ನು ಹಾಕ್ತಾ ಇದ್ದೇನೆ. ನೆಲಗಡಲೆ ಜಾಸ್ತಿ ಇದ್ದರೆ ನೀವು ಜಾಸ್ತಿ ಸೇರಿಸ್ಕೊಳ್ಳಿ, ಒಂದು 4ರಿಂದ 5 ಚಮಚ ಎಲ್ಲ ಹಾಕ್ಕೊಳ್ಬೋದು. ಇದನ್ನು ಸ್ವಲ್ಪ ಫ್ರೈ ಮಾಡಿ ಆದ ನಂತರ ನಾವು ಒಂದು ಟೊಮೆಟೊ ಹಣ್ಣನ್ನು ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಬೇಕು. ಇದನ್ನು ಟೊಮೆಟೊ ಹಣ್ಣನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಮೆತ್ತಗೆ ಆದ ನಂತರ ನಾವಿದಕ್ಕೆ 1 ಇಂಚಷ್ಟು ಶುಂಠಿ ಹಾಗೆ ಒಂದು 4 ತುಂಡಷ್ಟು ಬೆಳ್ಳುಳ್ಳಿ ಹೆಸಳನ್ನು ಸೇರಿಸ್ತಾ ಇದ್ದೇನೆ. ನೋಡಿ ನಾನು ಶುಂಠಿ ಹಾಕ್ಕೊಂಡು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡಿದ್ದೇನೆ. ಇದೇ ಹಾಕಬೇಕು ಅಂತ ಏನಿಲ್ಲ, ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ಬೋದು. ಅದನ್ನು ಫ್ರೈ ಮಾಡಿ ಆದ ನಂತರ ಒಂದು 1/4 ಕಪ್ಪಷ್ಟು ಕಾಯಿ ತುರಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ. ತುಂಬ ಕಾಯಿ ತುರಿ ಏನು ಬೇಡ. ನೆಲಗಡಲೆ ಜಾಸ್ತಿ ಹಾಕಿದರೆ ಕಡಿಮೆ ಪ್ರಮಾಣ ಹಾಕಿ. ನಾನಿಲ್ಲಿ ನೆಲಗಡಲೆ ಕಡಿಮೆ ಹಾಕಿರೋದ್ರಿಂದ ಸ್ವಲ್ಪ ಕಾಯಿ ತುರಿ ಜಾಸ್ತಿ ಸೇರಿಸ್ಕೊಂಡಿದ್ದೇನೆ. ಇದನ್ನು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಬಿ ಇಟ್ಕೊಳ್ಬೇಕು. ಈಗ ಅದೇ ಬಾಣಲೆಯನ್ನು ವಾಪಸ್ಸು ನಾನಿಲ್ಲಿ ಗ್ಯಾಸ್ ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇಲ್ಲೀಗ ಒಂದು 4 ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಎಣ್ಣೆ ಬಿಸಿ ಆದ ನಂತರ ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಮೊದಲಿಗೆ ಹಾಕ್ಕೊಳ್ಬೇಕು. ಈ ಜೀರಿಗೆ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದ ನಂತರ ನಾವು ಒಂದು 2 ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೇನೆ. ಈ ಈರುಳ್ಳಿಯನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಎಣ್ಣೆಯಲ್ಲಿ. ಇದು ಚೆನ್ನಾಗಿ ಫ್ರೈ ಆದ ನಂತರ ನಾವು ಇದಕ್ಕೆ ಒಂದು ಟೊಮೆಟೊ ಹಣ್ಣನ್ನು ಕೂಡ ಸೇರಿಸ್ಕೊಳ್ಬೇಕು. ನಾವು ಮೊದಲಿಗೆ ಒಂದು ಟೊಮೆಟೊ ಹಣ್ಣು ಹಾಕಿರ್ತೇವೆ, ಈಗ ಇದಕ್ಕೂ ಕೂಡ ಒಂದು ಟೊಮೆಟೊ ಹಣ್ಣನ್ನು ಸೇರಿಸ್ಕೊಳ್ಬೇಕು. ಹಾಗಾಗಿ ನಿಮಗೆ ಹುಳಿ ಅಂಶ ಇದೆ ಸಾಕಾಗ್ತದೆ. ಈ ಟೊಮೆಟೊ ಹಣ್ಣು ಹಾಕಿದ ನಂತರ ಚೆನ್ನಾಗಿ ಮೆತ್ತಗಾದ ಮೇಲೆ ನಾವೇನು ರುಬ್ಬಿಟ್ಟಿದ್ದೇವಲ್ಲ ಮಸಾಲೆ, ಶೇಂಗಾ ಕಾಯಿ ತುರಿ ಎಲ್ಲ ಹಾಕಿ ಮಸಾಲೆ ಮಾಡಿದ್ದೆವು, ಅದನ್ನು ಸೇರಿಸ್ಕೊಳ್ಬೇಕು. ಅದನ್ನು ಮಿಕ್ಸ್ ಮಾಡಿದ ಮೇಲೆ 1 ಗ್ಲಾಸಷ್ಟು ನೀರನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇಲ್ಲಿ ಸೇರಿಸ್ತಾ ಇದ್ದೇನೆ. ಇದನ್ನು ಇನ್ನು ಚೆನ್ನಾಗಿ ನಾವು ಕುದಿಲಿಕ್ಕೆ ಬಿಡಬೇಕು. ಈಗ ಇದಕ್ಕೆ ಸ್ವಲ್ಪ ಮಸಾಲೆಯನ್ನು ಹಾಕ್ಕೊಳ್ಳುವ. 1/4 ಚಮಚ ಅರಿಶಿನ ಹಾಕ್ಕೊಂಡೆ, 1 ಚಮಚ ಖಾರ ಪುಡಿ, ಒಂದು 1/4 ಚಮಚದಷ್ಟು ಗರಂ ಮಸಾಲೆಯನ್ನು ಸೇರಿಸ್ಕೊಂಡಿದ್ದೇನೆ. ನೀವು ಖಾರ ಜಾಸ್ತಿ ಇಷ್ಟಪಡೋರಾಗಿದ್ದರೆ ಖಾರನ ಇಲ್ಲಿ ಜಾಸ್ತಿ ಮಾಡ್ಕೊಳ್ಳಿ, ಅಥವಾ ಅಲ್ಲಿ ಹಸಿಮೆಣಸನ್ನು ಕೂಡ ನಾನು ಹೇಳಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು. ಈಗ 1 ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ನಾವು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು. ಒಂದು 5 ನಿಮಿಷ ಹಾಗೇ ಬಿಟ್ಟರೆ ಚೆನ್ನಾಗಿ ಇದು ನೋಡಿ ಕುದಿ ಬಂದು ಸ್ವಲ್ಪ ದಪ್ಪ ಆಗ್ತಾ ಹೋಗ್ತದೆ. ಕಾಯಿ ತುರಿ ಹಾಕಿರೋದ್ರಿಂದ ಹಾಗೆ ಶೇಂಗಾ ಎಲ್ಲ ಹಾಕಿರೋದ್ರಿಂದ ನೋಡಿ ಈ ರೀತಿ ದಪ್ಪ ಆಗಿದೆ. ಈಗ ನಾವು ಫ್ರೈ ಮಾಡಿಟ್ಟ ನುಗ್ಗೆಯನ್ನು ಇಲ್ಲಿ ಸೇರಿಸ್ಕೊಳ್ಳುವ. ನುಗ್ಗೆಯ ಬದಲು ನೀವು ಕಾಲಿಫ್ಲವರ್ ಹಾಕ್ಕೊಳ್ಬೋದು, ಅಥವಾ ಆಲೂಗಡ್ಡೆಯಲ್ಲಿ ಮಾಡ್ಬೋದು, ಕ್ಯಾಪ್ಸಿಕಮ್ಮಲ್ಲಿ ಕೂಡ ಈ ಮಸಾಲೆಯನ್ನು ಮಾಡ್ಕೊಳ್ಬೋದು. ಈ ನುಗ್ಗೆ ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇನ್ನೊಂದು ಸತಿ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಟರೆ ರುಚಿಯಾದ ನುಗ್ಗೆಯ ಗ್ರೇವಿ ನಮಗೆ ರೆಡಿ ಆಗ್ತದೆ. ಇದೇ ರೀತಿ ನೀವು ಒಂದು ಸತಿ ಟ್ರೈ ಮಾಡಿ. ಈಗ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳುವ. ಅದಾದ ನಂತರ ಒಂದು ಸ್ವಲ್ಪ ಕಸೂರಿ ಮೇಥಿಯನ್ನು ತಗೊಂಡು ಚೆನ್ನಾಗಿ ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿ ಹಾಕ್ಕೊಳ್ಳಿ. ಇದು ಆಪ್ಷನಲ್ಲು, ಕಸೂರಿ ಮೇಥಿ ಹಾಕಲೇಬೇಕು ಅಂತ ಏನಿಲ್ಲ, ಬರೀ ಕೊತ್ತಂಬರಿ ಸೊಪ್ಪು ಹಾಕಿದರೂ ಸಾಕಾಗ್ತದೆ. ಇವಾಗ ನಿಮಗೆ ರುಚಿಯಾದ ನುಗ್ಗೆಯ ಗ್ರೇವಿ ರೆಡಿ ಆಯಿತು. ನೀವು ಇದೇ ರೀತಿ ಒಂದು ಸತಿ ಟ್ರೈ ಮಾಡಿ. ಇದು ಅನ್ನಕ್ಕಷ್ಟು ಸೆಟ್ ಆಗೋದಿಲ್ಲ, ಖಾರ ಮಾಡಬೇಕು ಅನ್ನಕ್ಕೆ, ಆದರೆ ಇದು ರೊಟ್ಟಿಗೆ ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿ ಸೂಟ್ ಆಗ್ತದೆ. ಈ ರೀತಿ ನೀವು ಸಹ ಒಂದು ಸತಿ ಟ್ರೈ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಕೂಡ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ನೀವು ಸಹ ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು.